ಹಲೋ ಫ್ರೆಂಡ್ಸ್, ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ಏನಾದರೂ ಗೊತ್ತಾಯ್ತಾ? ಏನೋ ನಿಧಿ ಹುಡುಕ್ತಾ ಇರೋ ಥರ ಇದೆಯಲ್ಲ. ಅಲ್ಲ, ಅಂದರೆ ನಮಗೆ ಇದು ಗಾರ್ಡನ್ನಲ್ಲಿ ನಿಧಿನೇ ಸರಿ. ನಾವು ಬೆಳೆದಿರೋದು ಏನಾದರೂ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ನಿಧಿ ಸಿಕ್ಕಿದಂಗೆ. ಹೌದು, ನನಗೆ ಮಾಕ್ಲಿ ಬೇರಿದೆ ಅಂತ ಗೊತ್ತಾಯಿತು. ಸೊ ಮಾಕ್ಲಿ ಬೇರು ಒಣಗೋಗಿದೆ ಅಂದರೆ ಎಲ್ಲೆಲ್ಲ ಫುಲ್ ಒಣಗೋಗಿತ್ತದು. ಅದನ್ನು ತೆಗಿತಾ ಇದ್ದೀನಿ. ಅದು ಬೇರೆ ಗಿಡದ ಜೊತೆ ಬೆಳೆದಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದು ಒಂದೇ ಬಿದ್ದಿದ್ದರೆ ನಾವು ಅದನ್ನು ತೆಗೆದು ಫುಲ್ಲು ಕುಂಬರಿಸ್ಬಿಟ್ರೆ ಆಗೋಯಿತು. ಅದು ಉಲ್ಟಾ ಅದನ್ನು ಈಸಿಯಾಗಿ ತೆಗಿಬೋದಾಗಿತ್ತು. ಆದರೆ ಬೇರೆ ಗಿಡನೂ ಡ್ಯಾಮೇಜ್ ಆಗ್ದಂಗೆ, ದವನದ ಗಿಡ ಇದೆ ಅಲ್ವಾ, ಸೊ ಅದನ್ನು ಡ್ಯಾಮೇಜ್ ಆಗ್ದಂಗೆ ನಾನು ಇವಾಗ ಮಕ್ಳಿ ಬೇರು ಅಂದರೆ ಮ್ಯಾಂಗೋ ಜಿಂಜರ್ ಅಂತಾರಲ್ಲ, ಅದನ್ನು ನಾನಿವಾಗ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಅಂದರೆ ಇದ್ರ ಬಗ್ಗೆ ನಾನು ಇದಕ್ಕೆ ಕಡೆ ತುಂಬ ಗಮನ ಏನು ಕೊಟ್ಟಿರಲಿಲ್ಲ, ನಂಗೆ ಗೊತ್ತು ಕೂಡ ಇರಲಿಲ್ಲ. ಆದರೆ ಎಲ್ಲೇ ಒಣಗೋದ ಮೇಲೆ ನೋಡಿದೆ, ಇಲ್ಲಿ ಮಕ್ಳಿಗೆ ಬೇರೆ ಇದೆ ಅಂಥೇಳಿ ನನಗೆ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ಇವಾಗ ಅದನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಸ್ವಲ್ಪ ಸಿಕ್ತು, ಇವಾಗ ಇನ್ನೂ ಸ್ವಲ್ಪ ಇದೆ, ಗಿಡದ ಜೊತೆಗೆ ಇನ್ನೂ ಇದೆ. ನೋಡಿ ಇನ್ನೂ ಸ್ವಲ್ಪ ಸಿಕ್ತು. ನೋಡಿ ಇದು ಎಷ್ಟು ಚೆನ್ನಾಗಾಗಿದೆ. ನೋಡಿ ಬೇರೆ ಗಿಡದ ಜೊತೆಗಿದ್ದರೂ ಬೇರೆ ಗಿಡ ಡ್ಯಾಮೇಜ್ ಆಗ್ದಂಗೆ ನಾವು ತೆಗಿಬೇಕಾಗುತ್ತೆ. ತೆಗಿತಾ ಇದ್ದೀನಿ. ನೋಡಿ ಇನ್ನೊಂದು ಸ್ವಲ್ಪ ಸಿಕ್ತು. ನಮಗೆ ಸ್ವಲ್ಪ ಸಿಕ್ಕಿದ್ರೂ ಕೂಡ ಎಷ್ಟೊಂದು ಖುಷಿಯಾಗುತ್ತೆ ಗೊತ್ತಾ? ಏನು ಗೊತ್ತಾ, ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದಲ್ವಾ ನಾವು. ಸೊ ಅದಕ್ಕೆ ದವನದ ಗಿಡ ಹಾಗೆ ಇಟ್ಬಿಟ್ಟೆ ಇವಾಗ ಮಕ್ಳಿ ಬೇರು ಮಾತ್ರ ತೆಗಿತಾ ಇದ್ದೀನಿ. ನೋಡಿ ಇದಿಷ್ಟು ಒಂದು ಪಾಟಲ್ಲಿ ಸಿಕ್ತು, ಆಯಿತಾ? ಇನ್ನೂ ಸುಮಾರು ಪಾಟ್ಗಳಲ್ಲಿ ಹಾಕಿದ್ದೀನಿ ನಾನು. ಎಲ್ಲೆಲ್ಲಿದೆ ಅಂತ ಹೇಳಿ ಹುಡುಕ್ಬೇಕಷ್ಟೆ ನಾನು. ಅದು ಗೊತ್ತಾಗ್ತಾಯಿಲ್ಲ ನನಗೆ ಎಲ್ಲೆಲ್ಲಿದೆ ಅಂತ. ಅದಾದಮೇಲೆ ಇನ್ನೊಂದು ಪಕ್ಕದಲ್ಲಿ ಪಾಟಲ್ಲಿ ಅಲ್ಲಿ ಒಂದು ಸ್ವಲ್ಪ ಒಣಗಿರೋ ಎಲೆ ಕಾಣಿಸ್ತು, ಒಂದೇ ಒಂದು ಎಲೆ ಕಾಣಿಸ್ತು. ಅಂದರೆ ಇಲ್ಲೂ ಸ್ವಲ್ಪ ಇರ್ಬೋದು ಅಂಥೇಳಿ ನಾನು ಪಕ್ಕದ ಪಾಟಲ್ಲಿ ತೆಗಿತಾ ಇದ್ದೀನಿ. ಇಲ್ಲಿ ಶಾವಂತಿಗೆ ಗಿಡ ಇದೆ. ಸೊ ಶಾವಂತಿಗೆ ಗಿಡ ಡ್ಯಾಮೇಜ್ ಆಗ್ದಂಗೆ ಅದನ್ನು ನಾನು ಇವಾಗ ನಿಧಾನಕ್ಕೆ ತೆಗಿಬೇಕು. ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ. ಅಂದರೆ ಇಲ್ಲೇನು ಜಾಸ್ತಿ ಏನಿಲ್ಲ, ಸ್ವಲ್ಪ ಇತ್ತು. ಚಿಕ್ಕದಾಗಿ ಒಂದು ಎಲೆ ಕಾಣಿಸ್ತು ನನಗೆ. ಅದು ಎಲೆ ಒಣಗೋಗಿತ್ತು ಮಕ್ಳಿ ಬೇರಿಂದು. ಸೊ ಅದನ್ನು ಸಿಗ್ಬೋದು ಅಂಥೇಳಿ ನಾನು ಇಲ್ಲಿ ತೆಗಿತಾ ಇದ್ದೀನಿ. ನೋಡಿ, ಅಂದರೆ ನಾವು ಕೈಯಲ್ಲಿ ಮಣ್ಣು ಮುಟ್ಟಿದ್ರೂ ನಮಗೇನು ತೊಂದರೆ ಇಲ್ಲ. ಯಾಕೆ ಗೊತ್ತಾ, ಮನೆಯಲ್ಲಿರೋದಲ್ವ, ಕ್ಲೀನಾಗಿರುತ್ತೆ. ಪಾಟುಗಳಲ್ಲಿ ನಾವು ಹಾಕಿರೋ ಮಣ್ಣು ಗಲೀಜು ಏನೂ ಇರೋದಿಲ್ಲ, ಕ್ಲೀನಾಗಿ ತೆಗಿಬೋದು. ನೋಡಿ ಸ್ವಲ್ಪ ಸ್ವಲ್ಪನೇ ಸಿಗ್ತಾಯಿದೆ, ಮುರಿದೋಗ್ತಾ ಇದೆ. ನಾವು ಬೇರೆ ಗಿಡ ಇಲ್ಲ ಅಂದರೆ ಈಸಿಯಾಗಿ ತೆಗೆದುಬಿಡ್ಬೋದು. ಮಣ್ಣೆಲ್ಲ ಫುಲ್ ಕುಂಬರಿಸ್ಬಿಟ್ರೆ ನಮಗೆ ಈಸಿಯಾಗಿ ಸಿಗುತ್ತೆ. ಅಂದರೆ ಬೇರೆ ಗಿಡ ಇದೆಯಲ್ಲ, ಅದಕ್ಕೋಸ್ಕರ ನಾವು ನಿಧಾನಕ್ಕೆ ತೆಗಿಬೇಕಾಗುತ್ತೆ. ಅಂದರೆ ಬೇರೆ ಗಿಡ ಏನು ಡ್ಯಾಮೇಜ್ ಆಗ್ದಂಗೆ ನಾವು ತೆಗಿಬೇಕಾಗುತ್ತೆ. ಇದರಲ್ಲಿ ಎಷ್ಟು ಸಿಗುತ್ತೋ ಗೊತ್ತಿಲ್ಲ ನನಗೆ. ಒಂದೇ ಒಂದು ಚಿಕ್ಕ ಗಿಡದ ಥರ ಕಾಣಿಸ್ತು. ಸ್ವಲ್ಪ ಸಿಕ್ತು, ಇದರಲ್ಲೂ ಸ್ವಲ್ಪ ಸಿಕ್ತು. ನೋಡಿ ಇಲ್ಲೂ ಸಿಕ್ತು. ಇನ್ನೂ ಸುಮಾರು ಇದೆ, ನನಗೆ ಅನಿಸೋ ಮಟ್ಟಿಗೆ ಇನ್ನೂ ಒಂದು 4-5 ಪಾಟಲ್ಲಿದೆ. ನಿಧಾನಕ್ಕೆ ತೆಗಿಬೇಕು. ಅದನ್ನೆಲ್ಲ ನೋಡಬೇಕು, ಯಾವ್ಯಾವ ಗಿಡದಲ್ಲಿ ಯಾವ್ಯಾವ ಪಾಟಲ್ಲಿ ಇದೆ ಅಂತ ಹೇಳಿಬಿಟ್ಟು ನೋಡಿಬಿಟ್ಟು ತೆಗಿಬೇಕಾಗುತ್ತೆ. ಇದಿಷ್ಟು ಸಿಕ್ತು ನನಗೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕಾಗುತ್ತೆ. ಇವಾಗ ಇದನ್ನೆಲ್ಲ ನೋಡ್ತಾ ಇದ್ದೀನಿ, ಇನ್ನೂ ಏನಾದರೂ ಇದೆಯಾ ಅಂತ. ಇಲ್ಲ ಅಷ್ಟು. ಇವಾಗ ನೀರು ಹಾಕಿ ಇದನ್ನು ಕ್ಲೀನಾಗಿ ತೊಳಿತಾ ಇದ್ದೀನಿ. ಮಣ್ಣೆಲ್ಲ ತೆಗಿಬೇಕಾಗುತ್ತೆ. ಮಣ್ಣೆಲ್ಲಿರುತ್ತಲ್ಲ, ಅದಕ್ಕೋಸ್ಕರ ಕ್ಲೀನಾಗಿ ಮಣ್ಣೆಲ್ಲ ತೆಗೆದು, ಮತ್ತು ನಾನು ನೀರೇನು ವೇಸ್ಟ್ ಮಾಡೋದಿಲ್ಲ. ಇದೇ ನೀರನ್ನ ತೊಳೆದಿರ್ತೀವಲ್ಲ, ಮಣ್ಣು ಸಮೇತ ಇರುತ್ತಲ್ಲ ನೀರನ್ನ, ಅದನ್ನೆಲ್ಲ ಗಿಡಕ್ಕೆ ಹಾಕ್ಬಿಡ್ತೀನಲ್ಲ. ಒಂಚೂರು ನೀರು ನಾನು ವೇಸ್ಟ್ ಮಾಡೋದಿಲ್ಲ. ನೋಡಿ ಕ್ಲೀನಾಗಿ ತೊಳ್ಕೊತೀವಿ. ಸ್ವಲ್ಪ ಚೂರು ಮಣ್ಣಿದ್ರೂ ಏನಾಗೋದಿಲ್ಲ. ಇದು ಕ್ಲೀನಾಗಿರೋ ಮಣ್ಣಲ್ವಾ, ಏನಾಗೋದಿಲ್ಲ. ಅದು ನಾವು ಉಪ್ಪಿನಕಾಯಿ ಅದಕ್ಕೆಲ್ಲ ಉಪಯೋಗಿಸ್ಬೇಕಾದ್ರೂ ಸಿಪ್ಪೆ ತೆಗೆದೇ ಉಪಯೋಗಿಸ್ತೀವಲ್ಲ, ಏನೂ ಆಗೋದಿಲ್ಲ. ಸೊ ಇದನ್ನೆಲ್ಲ ಕ್ಲೀನಾಗಿ ತೊಳಿತಾ ಇದ್ದೀನಿ. ನೋಡಿ ವಾಶ್ ಮಾಡಿ ಉಪಯೋಗಿಸ್ಬೇಕಷ್ಟೇ. ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಬೆಳಗ್ಗೆ ಏನು ಮಾಡಿದೆ ಅಂದರೆ, ನಮ್ಮ ಮನೇಲಿ ಉಪ್ಪಿನಕಾಯಿ ಹಾಕಬೇಕಾಯ್ತು. ನಿಂಬೆಹಣ್ಣು ತೊಗೊಂಡಿದ್ದೆ. ಉಪ್ಪಿನಕಾಯಿ ಅಂದರೆ ನಾನು ಟೆರೆಸ್ ಗಾರ್ಡನ್ದು ಅಷ್ಟು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ, ತುಂಬ ಅದಕ್ಕೆ ಕಡೆ ಗಮನ ಕೊಟ್ಟಿರಲಿಲ್ಲ. ಯಾಕಂದರೆ ನಾನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನನಗೆ ಅಷ್ಟು ನೋಡೋಕ್ಕಾಗಿರಲಿಲ್ಲ. ಆದರೆ ಮಕ್ಳಿ ಬೇರೆ ಇದೆ ಅಂತ ಗೊತ್ತಿತ್ತು ನನಗೆ. ನೋಡ್ತಾ ಇದ್ದೆ ನಾನು, ಮಕ್ಳಿ ಬೇರೆಲ್ಲ ಒಣಗೋಗಿತ್ತು. ಸೊ ಉಪ್ಪಿನಕಾಯಿ ಮಾಡಬೇಕಾಗಿತ್ತಲ್ಲ, 1-2 ಕೊಂಬೆ ಏನಾದರೂ ಸಿಗುತ್ತೇನೋ ಮಕ್ಳಿ ಬೇರು ಅಂತೇಳಿ ಸುಮಾರು ಗಿಡಗಳಿದೆ ನನಗೆ. ಇನ್ನು ಪಾಟುಗಳಲ್ಲಿ ಹಾಕಿದ್ದೀನಿ ನಾನು. ಇದು ಆ್ಯಕ್ಚುಲಿ ನಾನು ಹಾಕಿರಲಿಲ್ಲ, ಅದು ದವನದ ಗಿಡ ಇತ್ತು. ದವನನದು ಮರ್ಗನೋ ಇತ್ತು, ಗಿಡ ಇತ್ತು.
ಅದರ ಗಿಡದ ಜೊತೆಗೆ ಅದು ಹಾಗೆ ಏನೋ ಒಂದು ಪೀಸ್ ಬಿದ್ದಿತ್ತು ಆಗಿದ್ದಿದ್ದು. ನಾನು ಒಣಗೋಗಿತ್ತು, ನಾನು ನೋಡಿದೆ, ಸೊ ಇದರಲ್ಲಿ ಇರ್ಬೋದು, ಮಾಕ್ಲಿ ಬೇರೆ ಇರ್ಬೋದು ಅಂತ ಹೇಳಿ ನೋಡಿದೆ. ನೀವು ನೋಡಿದ್ರಲ್ಲ, ನಾನು ತೆಗ್ದಿದ್ದೆಲ್ಲ ನೋಡಿದ್ರಲ್ವಾ. ಸೊ ಇಷ್ಟು ಬಂತು ನೋಡಿ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನೆಲ್ಲನೂ ತೆಗಿಬೇಕು. ಇದು ತೆಗೆದ್ಬಿಟ್ರೆ ಇನ್ನೂ ಚೆನ್ನಾಗಾಗುತ್ತೆ ನೋಡಿ. ಹೆಚ್ಚು ಕಮ್ಮಿ ಒಂದು ಅರ್ಧ kg ಅಷ್ಟು ಬಂದಿದೆ ನೋಡಿ, ಒಂದೇ ಪಾಟಲ್ಲೇ. ಅದು ನಾನು ಹಾಕಿದ್ದು ಅಲ್ಲ, ಅದಷ್ಟಕ್ಕದೇ ಬಂದಿರೋದು. ಇದು ವಾಲಂಟಿಯರ್ ಆಗಿ ಬಂದಿರೋ ಪ್ಲಾಂಟ್ ಇದು, ಆಯಿತಾ. ಇಷ್ಟು ಬಂತು ನೋಡಿ. ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಏನು ಗೊತ್ತಾ, ಏನು ಕೆಮಿಕಲ್ಸ್ ಇಲ್ಲದೆ ಕ್ಲೀನಾಗಿರೋ ಮಣ್ಣಲ್ಲಿ ಬೆಳೆದಿರೋದಲ್ಲ. ಇದನ್ನು ಉಪ್ಪಿನಕಾಯಿ ಹಾಕಿದ್ರೆ ಎಷ್ಟು ಘಮ 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 ಅಂತ ವಾಸನೆ ಬರ್ತಾ ಇದೆ ಗೊತ್ತಾ. ಮಾಕ್ಲಿ ಬೇರು ತುಂಬ ಚೆನ್ನಾಗಿದೆ, ಆಯಿತಾ. ನೋಡಿ, ಇನ್ನೂ ಒಂದು 3-4 ಪಾಟಲ್ಲಿ ಇದೆ ಅನಿಸುತ್ತೆ, ನನಗೆ ನೋಡಿಲ್ಲ ನಾನು. ಅರಿಶಿನೂ ಇದೆ, ಮಾಕ್ಲಿ ಬೇರು ಇದೆ. ಯಾವ್ಯಾವ ಪಾಟಲ್ಲಿ ಅರಿಶಿನ ಇದೆ, ಯಾವ್ಯಾವ ಪಾಟಲ್ಲಿ ಮಾಕ್ಲಿ ಬೇರು ಇದೆ ಅಂತ ಹೇಳಿ ನೋಡಬೇಕು. ಮತ್ತೆ ಏನು ಮಾಡ್ತೀನಿ ಗೊತ್ತಾ, ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನಾನು ಇದು ಇರುತ್ತಲ್ಲ, ಒಂದು 2-3 ಕೊಂಬನ್ನ ಹಂಗೆ ಇಟ್ಬಿಟ್ಟು ಮತ್ತೆ ಇನ್ನೊಂದು 2-3 ಪಾಟಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಇಯರ್ ಮತ್ತೆ ನಂಗೆ ಸಿಗುತ್ತೆ ಮಾಕ್ಲಿ ಬೇರು. ನೀವು ಕೂಡ ಅಷ್ಟೇ, ಈ ಸೀಸನ್ನಲ್ಲಿ ಮಾಕ್ಲಿ ಬೇರು ಸಿಗುತ್ತಲ್ಲ, ಅದೇನು ತುಂಬ ಕಷ್ಟಪಡಬೇಕಾಗಿಲ್ಲ. ಇದನ್ನೇನು ಒಂದು 2-3 ಸಣ್ಣದು, ಇಷ್ಟು ಸಣ್ಣದಿರುತ್ತಲ್ವಾ ನೋಡಿ, ಈ ಥರ ಇರುತ್ತಲ್ವಾ, ಈ ಥರದ್ದು ಹಾಕಿದ್ರು ಆಯಿತು. ಒಂದು ಪಾಟಲ್ಲಿ ಹಾಕಿದ್ರೆ ಸಾಕು, ಇದು ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ನಿಮಗೆ ಒಂದು ಪಾಟಲ್ಲಿ ಒಂದು ಅರ್ಧ kg ಅಷ್ಟು ಸಿಗುತ್ತೆ ನೋಡಿ. ಇದಕ್ಕೆ ಪಾಪ ನಾನು ಏನೂ ಕೊಟ್ಟಿರಲಿಲ್ಲ, ನ್ಯೂಟ್ರಿಯೆಂಟ್ಸ್ ಕೂಡ ಏನೂ ಕೊಟ್ಟಿರಲಿಲ್ಲ, ಆಯಿತಾ. ಬೇರೆ ಗಿಡದ ಜೊತೆ ಹಾಕಿರೋದು ಇದು ನೋಡಿ, ಎಷ್ಟು ಚೆನ್ನಾಗಾಗಿದೆ. ನೀವು ಕೂಡ ಇದೇ ಥರ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.